ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತ ಭಾರತದಲ್ಲಿ ನಡೆದಂಥ ಅತ್ಯಂತ ಘೋರ ದುರಂತವಾಗಿದೆ. ವಿಮಾನ ದುರಂತದಲ್ಲಿ 242ಕ್ಕೂ ಅಧಿಕ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ವಿಮಾನ ದುರಂತಕ್ಕೆ ಕಾರಣ ಏನು? ಇದಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಏನೆಲ್ಲ ಕಾರಣ ಆಯಿತು? ವಿಮಾನ ದುರಂತ ನಡೆಯೋ ಸಂದರ್ಭದಲ್ಲಿ ಪೈಲಟ್ಗಳು ಯಾವ ರೀತಿಯಾದಂಥ ಸೂಚನೆಯನ್ನು ಕೊಡ್ತಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಾನು ಸಂಗೀತ. ನಿನ್ನೆ ನಡೆದಂತಹ ಈ ಗುಜರಾತ್ನ ಪ್ರಕರಣ ಏನಿದೆ, ಇದರಲ್ಲಿ ಸುಮಾರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈ ದುರಂತ ತಪ್ಪಿಸೋದಕ್ಕೆ ಒಂದಷ್ಟು ಕಾರಣಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ದುರಂತ ಯಾವ ರೀತಿಯಾಗಿ ತಪ್ಪಬಹುದಾಗಿತ್ತು, ಈ ದುರಂತ ಯಾಕಾಗಿ ನಡೆದಿರಬಹುದು ಅಂತಕ್ಕಂಥ ಒಂದಷ್ಟು ಸಂಭಾವ್ಯ ವಿಚಾರಗಳನ್ನು ಈಗ ನಾನು ಹೇಳ್ತೀನಿ. ನಿನ್ನೆ ಏನು ಈ ವಿಮಾನ ದುರಂತ ನಡೀತು, ಈಗ ಈ ನಡೆದಂಥ ವಿಮಾನ ದುರಂತಗಳು ಪ್ರಪಂಚದಾದ್ಯಂತ ಏನೆಲ್ಲ ವಿಮಾನ ದುರಂತಗಳು ನಡೆದಿದೆಯೋ ಅದರಲ್ಲಿ ದುರಂತಕ್ಕೊಳಗಾದಂತಹ ಎಲ್ಲ ವಿಮಾನಗಳು ಹೆಚ್ಚಾಗಿ ಬೋಯಿಂಗ್ ಅಂತಕ್ಕಂತಹ ಕಂಪನಿಗೆ ಸೇರಿದಂತಹ ವಿಮಾನಗಳೇ ಆಗಿವೆ. ಅದರಲ್ಲೂ ಏರ್ ಇಂಡಿಯಾ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕು. ಕೇಂದ್ರ ಸರ್ಕಾರ ಕೂಡ ಈ ಬೋಯಿಂಗ್ ಕಂಪನಿ ಮೇಲೆ ಒಂದಷ್ಟು ನಿಗಾವನ್ನು ಇಡಬೇಕು. ಯಾಕಾಗಿ ಇಷ್ಟು ಬಹುದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಈ ವಿಮಾನ ದುರಂತಗಳು ಬೋಯಿಂಗ್ ಕಂಪನಿಗಳಿಗೆ ಸೇರಿದಂಥ ವಿಮಾನಗಳೇ ದುರಂತ ಹೊಂದಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟುಗಳು ತನಿಖೆಗಳು ಆಗಬೇಕಾಗಿದೆ. ನಿನ್ನೆ ಈ ದುರಂತ ನಡೀತು. ಮತ್ತೆ ಇವತ್ತು ಮುಂಬೈಯಿಂದ ಏನು ಲಂಡನ್ಗೆ ಹೊರಟಿತ್ತು ಏರ್ ಇಂಡಿಯಾದ ಮತ್ತೊಂದು ವಿಮಾನ ಕೂಡ ಮಧ್ಯದಾರಿಯಿಂದ ವಾಪಸ್ ಆಗಿ ಈಗ ಮತ್ತೆ ಮುಂಬೈನಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಅದರಲ್ಲೂ ಕೂಡ ತಾಂತ್ರಿಕ ಪ್ರಕ್ಷುಬ್ಧತೆ ಕಾಣಿಸ್ಕೊಂಡಿತ್ತು ವಿಮಾನದಲ್ಲಿ ಅಂತ ಅದರಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಭಯಭೀತರಾಗಿದ್ದರು. ನಿನ್ನೆ ಇಷ್ಟು ದೊಡ್ಡ ದುರಂತ ನಡೆದಿದೆ, ಇವತ್ತು ಎಷ್ಟು ಭಯದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಿದ್ರು. ಅದರಲ್ಲೂ ಮಧ್ಯದಾರಿಯಲ್ಲಿ ವಿಮಾನ ಈ ರೀತಿ ಆಗಿದ್ದರಿಂದ ಪ್ರಯಾಣಿಕರು ತೀವ್ರವಾಗಿ ಹೆದರ್ಕೊಂಡಿದ್ರು. ಸುರಕ್ಷಿತವಾಗಿ ಪೈಲಟ್ ಅದನ್ನು ವಾಪಸ್ ತಂದಿದ್ದಾರೆ. ಹಾಗಾದರೆ ಈ ವಿಮಾನ ಅಷ್ಟು ಸುರಕ್ಷಿತವಾಗಿ ವಾಪಸ್ ಆಯಿತು. ಆದರೆ ನಿನ್ನೆ ನಡೆದಂತಹ ದುರಂತದಲ್ಲಿ ಯಾಕೆ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಲಿಲ್ಲ, ಯಾಕೆ ವಾಪಸ್ ಆಗಲಿಲ್ಲ ಅಂದರೆ, ನಿನ್ನೆ ಏನು ಲಂಡನ್ಗೆ ಹೊರಟಿತ್ತಲ್ಲ ವಿಮಾನ, ಅದರಲ್ಲಿ ಸುಮಾರು 1.24 ಲಕ್ಷ ಲೀಟರ್ನಷ್ಟು ಏನು ವಿಮಾನದ ಫ್ಯೂಯಲ್ಸ್ ಇತ್ತು. ಅಷ್ಟು ಮಟ್ಟದ ದೊಡ್ಡ ಟ್ಯಾಂಕರ್ಗಳನ್ನು ಇಟ್ಕೊಂಡಿತ್ತು ವಿಮಾನ. ಯಾಕಂದರೆ ದೂರದ ಪ್ರಯಾಣ 6000-7000 ಕಿಲೋಮೀಟರ್ನಷ್ಟು ಪ್ರಯಾಣವನ್ನು ಮಾಡಬೇಕಾಗಿದ್ದರಿಂದ ಸಾಕಾಗುವಷ್ಟು ಅದು ವಿಮಾನಕ್ಕೆ ಏನು ಫ್ಯೂಯಲ್ಸ್ ಬೇಕಾಗಿತ್ತು ಅದನ್ನು ಇಟ್ಕೊಂಡಿದ್ರು. ಜೊತೆಗೆ 8200 ಕಿಲೋಮೀಟರ್ನಷ್ಟು ಪ್ರಯಾಣವನ್ನು ಬೆಳೆಸಿದಂತಹ ಪೈಲಟ್ ಅದರಲ್ಲಿ ಇದ್ದರು. ಜೊತೆಗೆ ಸಹಾಯಕ ಪೈಲಟ್ ಆಗಿ 1200 ಕಿಲೋಮೀಟರ್ನಷ್ಟು ಪೈಲಟ್ ಮಾಡಿದಂತಹ ಇನ್ನೊಬ್ಬ ಪೈಲಟ್ ಕೂಡ ಇದ್ದರು. ಇಷ್ಟೆಲ್ಲ ಪ್ರತಿಭಾನ್ವಿತರು ಅನುಭವ ಇರ್ತಕ್ಕಂಥ ಪೈಲಟ್ಗಳು ಇದ್ದರೂ ಕೂಡ ಈ ದುರಂತವನ್ನು ತಪ್ಪಿಸೋದಕ್ಕೆ ಯಾಕೆ ಆಗಲಿಲ್ಲ ಅಂದರೆ, ವಿಮಾನ ಟೇಕಪ್ ಆಗಿದಂತಹ ಕೆಲವೇ ಕ್ಷಣಗಳಲ್ಲಿ ಈ ದುರಂತ ಸಂಭವಿಸಿದ್ದರಿಂದ, ಕೆಲವೇ ಕ್ಷಣಗಳಲ್ಲಿ ಕೇವಲ 2 ನಿಮಿಷದಲ್ಲಿನೇ ಈ ತಾಂತ್ರಿಕ ದೋಷ ಕಂಡು ಬಂದಿದ್ದರಿಂದ ಈ ಪೈಲಟ್ಗೆ ಈ ವಿಮಾನದ ವಾಪಸ್ ಸಹಜ ಸ್ಥಿತಿಗೆ ತರಕ್ಕೆ ಆಗಿಲ್ಲ. ಅಕಸ್ಮಾತ್ ಏನಾದರೂ ಇದು ಭೂಮಿಯಿಂದ ಏನು ವಿಮಾನ ನಿಲ್ದಾಣದಿಂದ ಸುಮಾರು 30,000-35,000 ಅಡಿಗಳಿಗಿಂತ ಮೇಲೇನಾದರೂ ಇದ್ದಿದ್ರೆ ಅದು ಕೆಳಗೆ ಇಳಿಸೋ ಅಷ್ಟೊತ್ತಿಗೆ ಅದನ್ನು ಅಲ್ಲಿ ಮೇಲೆ ಯಾವ ರೀತಿಯಾಗಿ ಫ್ಯೂಯಲ್ಸ್ನ ಖಾಲಿ ಮಾಡಬೇಕು, ಸುರಕ್ಷಿತವಾಗಿ ಕೆಳಗೆ ಇಳಿಸ್ಬೇಕು ಅಂತ ಯೋಚನೆ ಮಾಡೋಕ್ಕೆ ಒಂದಷ್ಟಾದರೂ ಸಮಯ ಸಿಗ್ತಾ ಇತ್ತು. ಈ ವಿಮಾನ ದುರಂತ ಆಗಿದ್ದು ಕೇವಲ ವಿಮಾನ ನಿಲ್ದಾಣದಿಂದ 650 ಅಡಿಗಳಷ್ಟು ಎತ್ತರದಲ್ಲಿ ಮಾತ್ರ. ಇಷ್ಟೇ ಎತ್ತರ ಇದ್ದಿರೋದ್ರಿಂದ ವಿಮಾನವನ್ನು ಕೆಳಗೆ ಇಳಿಸೋದಕ್ಕೆ, ಲ್ಯಾಂಡ್ ಮಾಡೋದಕ್ಕೆ ಪೈಲಟ್ಗೆ ಕೇವಲ ಕೇವಲ 1 ನಿಮಿಷ ಮಾತ್ರ ಸಮಯ ಸಿಕ್ಕಿತ್ತು. ಆ 1 ನಿಮಿಷದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ಪೈಲಟ್ 2 ಕಿಲೋಮೀಟರ್ ಅಂತರವನ್ನು ಸಾಗಿಸೋಕೆ ಮುಂಚೆನೇ ವಿಮಾನ ಅದು ವಾಯು ನಿಯಂತ್ರಣಕ್ಕೆ ಸಿಕ್ಕಿಲ್ಲ. ಹಾರಾಟ ಆಗೋದು ಮೇಲೆ ಹಾರಾಟ ಮಾಡೋಕ್ಕೆ ಅದನ್ನು ಆಗದೇ ಇದ್ದದಕ್ಕೆ ಪೈಲಟ್ ಏನು ಮಾಡಿದಾನೆಂದರೆ ಮೆಡೆ ಸಂದೇಶವನ್ನು ತಾಂತ್ರಿಕ ವಿಭಾಗಕ್ಕೆ ಕಳಿಸಿದ್ದಾನೆ. ಹಾಗಾದರೆ ಏನಿದು ಮೆಡೆ ಸಂದೇಶ, ಯಾಕೆ ಇದನ್ನು ಕಳಿಸಲಾಗುತ್ತೆ, ಈ ಮೆಡೆ ಸಂದೇಶ ಕಳಿಸಿದ ನಂತರ ಏನಾಗುತ್ತೆ ಅಂತಕ್ಕಂಥದ್ದನ್ನ ಹೇಳೋದಾದರೆ, ಈ ಮೆಡೆ ಅಂತಕ್ಕಂಥದ್ದು ವಾಯುಮಾನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತುರ್ತು ಸಂದರ್ಭದಲ್ಲಿ ಬಳಸುವಂತಹ ಒಂದು ಅಂತಾರಾಷ್ಟ್ರೀಯ ಪರಿಭಾಷೆ. ಮೆಡೆ ಅಂತಕ್ಕಂಥ ಪದ ಫ್ರೆಂಚ್ನ ಪದವಾಗಿದ್ದು ಮೈಡರ್ ಎಂಬ ಪದದಿಂದ ಇದು ಬಂದಿದೆ. ಮೈಡರ್ ಅಂದರೆ ನನಗೆ ಸಹಾಯದ ಅಗತ್ಯತೆ ಇದೆ ಅಂತಕ್ಕಂಥದ್ದಾಗಿದೆ. ಏನು ವಿಮಾನ ಅಪಾಯದಲ್ಲಿದೆ ಆ ಸಂದರ್ಭದಲ್ಲಿ ಮಾತ್ರ ಈ ಮೆಡೆ ಅಂತಕ್ಕಂತಹ ಪದವನ್ನು, ಈ ಮೆಡೆ ಅಂತಕ್ಕಂತಹ ಸಂದೇಶವನ್ನು ಪೈಲಟ್ಗಳು ತಾಂತ್ರಿಕ ವಿಭಾಗಕ್ಕೆ ಕಳಿಸ್ತಾರೆ. ಯಾವ ಮೂಲಕ ಕಳಿಸ್ತಾರೆ ಅಂದರೆ ರೇಡಿಯೋ ಮೂಲಕ ಅಥವಾ ATCಗಳ ಮೂಲಕ ಈ ವಿಮಾನದಲ್ಲಿ ಇರ್ತಕ್ಕಂಥ ಮೆಡೆ ಸಂದೇಶವನ್ನು ಕಳಿಸ್ತಾರೆ. ಯಾವಾಗ ಪೈಲಟ್ಗೆ
ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲೋ, ವಿಮಾನದಲ್ಲಿ ಏನೋ ಅಪಾಯದ ಸೂಚನೆ ಇದೆ ಅಂತಕ್ಕಂಥ ಅನಿಸಿಕೆ ಯಾವತ್ತು ಬರುತ್ತೋ ಆ ಸಂದರ್ಭದಲ್ಲಿ ಈ ಪೈಲಟ್ ಮೆಡೆ ಸಂದೇಶವನ್ನು ರವಾನಿಸಿ ಮಾಡ್ತಾರೆ. ಮೆಡೆ ಅಂದರೆ ಇದೊಂದು ಫ್ರೆಂಚ್ ಪದ, ಮೈಡೇರ್ದಿಂದ ಬಂದಿರತಕ್ಕಂಥದ್ದು, ನನಗೆ ಸಹಾಯದ ಅಗತ್ಯ ಇದೆ ಅಂತಕ್ಕಂಥದ್ದು ಇದರ ಅರ್ಥ. ಇದನ್ನು ರೇಡಿಯೋ ಮೂಲಕ ಹತ್ತಿರದ ವಿಮಾನ ನಿಲ್ದಾಣಗಳಿಗೆ ಕಳಿಸಲಾಗ್ತದೆ. ಅಕಸ್ಮಾತ್ ಏನಾದರೂ ಇದು ಬಾಹ್ಯಾಕಾಶದಲ್ಲಿ ತೀರಾ ಮೇಲೆ ಹಾರಾಟವನ್ನು ಮಾಡ್ತಿತ್ತು ವಿಮಾನ ಅಂತಂದರೆ, ಆ ವಿಮಾನದ ಹಾರಾಟ ಮಾಡ್ತಂಥ ಸಂದರ್ಭದಲ್ಲಿ ಯಾವುದು ಹತ್ತಿರದ ವಿಮಾನ ನಿಲ್ದಾಣ ಇದೆಯೋ ಅಲ್ಲಿಗೆ ಇದರ ವಿಮಾನ ಸಂದೇಶವನ್ನು ಕಳಿಸಲಾಗ್ತದೆ. ಈ ಕರೆಯನ್ನು ಯಾವಾಗ ನೀಡ್ತಾರೆ ಅಂದರೆ, ವಿಮಾನದ ಎಂಜಿನ್ಗಳು ವಿಫಲ ಆದಾಗ, ಅಕಸ್ಮಾತ್ ಏನಾದರೂ ವಿಮಾನದ ಎಂಜಿನ್ಗಳು ವಿಫಲ ಆಗಿತ್ತು ಅಂದರೆ ಆ ಸಂದರ್ಭದಲ್ಲಿ ಈ ಮೆಡೆ ಸಂದೇಶವನ್ನು ಕೂಡ ಕಳಿಸ್ತಾರೆ. ಜೊತೆಗೆ ಏನು ವಾತಾವರಣದಲ್ಲಿ ಹವಾಮಾನದ ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾಗಿರ್ತಾವಲ್ಲ, ಆ ಸಂದರ್ಭದಲ್ಲಿ ಕೂಡ ಈ ವಿಮಾನದ ಮೆಡೆ ಸಂದೇಶವನ್ನು ಕೂಡ ಕಳಿಸ್ತಾರೆ. ಅಥವಾ ವಿಮಾನದಲ್ಲಿ ಏನಾದರೂ ಅಸಮರ್ಪಕ ಕಾರ್ಯಗಳು ಉಂಟಾದಾಗ, ಏನೋ ಇದು ಮುಂದಕ್ಕಿನ್ನು ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಮೆಡೆ ಸಂದೇಶವನ್ನು ಕಳಿಸ್ತಾರೆ. ಜೊತೆಗೆ ವಿಮಾನದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವ್ಯಕ್ತಿಗೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇತ್ತು, ಅಥವಾ ಅವರ ಜೀವ ಯಾವುದಾದ್ರೂ ಅಪಾಯದಲ್ಲಿತ್ತು, ಅವ್ರು ಯಾವುದಾದ್ರೂ ವೈದ್ಯಕೀಯ ಸ್ಥಿತಿ ತುರ್ತಾಗಿತ್ತು ಅವರಿಗೆ ಅಂದರೆ ಆ ಸಂದರ್ಭದಲ್ಲೂ ಕೂಡ ಈ ಪೈಲಟ್ಗಳು ಮೆಡೆ ಸಂದೇಶವನ್ನು ಕಳಿಸ್ತಕ್ಕಂಥದ್ದು. ಜೊತೆಗೆ ಈ ಮೆಡೆ ಸಂದೇಶ ಏನೋ ಸಿಕ್ತು, ಮೆಡೆ ಸಂದೇಶವನ್ನು ಸಿಕ್ಕಾದ ನಂತರ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿ ತಾಂತ್ರಿಕ ವಿಭಾಗ ರಿಯಾಕ್ಷನ್ ಕೊಡುತ್ತೆ, ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಂತ ನೋಡೋದಾದರೆ, ಮೆಡೆ ಕರೆ ಬಂದ ತಕ್ಷಣ ATC ಮತ್ತು ಸಂಬಂಧಿತ ಅಧಿಕಾರಿಗಳು ತ್ವರಿತ ಕ್ರಮವನ್ನು ಒದಗಿಸ್ತಾರೆ. ಮೆಡೆ ಬಂದಿದೆ ಅಂದರೆ ವಿಮಾನ ಅಪಾಯದಲ್ಲಿದೆ, ಯಾವುದೋ ತುರ್ತು ಪರಿಸ್ಥಿತಿ ಇದೆ ಅಂತ ತ್ವರಿತವಾಗಿ ಅದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅಗತ್ಯವಾದ ತಾಂತ್ರಿಕ ಸಹಾಯ ಒದಗಿಸೋದಕ್ಕೆ ಕ್ರಮವನ್ನು ಕೈಗೊಳ್ತಾರೆ. ಯಾವುದೇ ಕೆಲಸಗಳಿದ್ರೂ ಕೂಡ ಅದೆಲ್ಲವನ್ನು ಬದಿಗಿಟ್ಟು ಇವರು ತುರ್ತು ಪರಿಸ್ಥಿತಿ ಇದೆ, ಮೆಡೆ ಬಂದಿದೆ ಅಂದರೆ ಎಲ್ಲರೂ ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಈ AI-171 ವಿಮಾನದ ಪೈಲಟ್ಗಳಿಂದ ಕೂಡ ATCಗೆ ಮೆಡೆ ಸಂದೇಶ ಬಂದಿತ್ತು. ಮೆಡೆ ಸಂದೇಶ ಬಂದ ಕೆಲವೇ ಕ್ಷಣಗಳಲ್ಲಿ ಈ ತಾಂತ್ರಿಕ ವಿಭಾಗ ವಿಮಾನವನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ 4-5 ನಿಮಿಷಗಳಲ್ಲಿ ಸಂದೇಶ ಬಂದು ಬರುತ್ತೆ, ವಿಮಾನ ದುರಂತಕ್ಕೀಡಾಗಿದೆ ಅಂತ. ಅದೇ ಸಂದೇಶ ಬಂದ ಮರುಕ್ಷಣವೇ ವಿಮಾನ ಅಪಘಾತಕ್ಕೀಡಾಗಿದೆ. ಅಂದರೆ 8,500 ಅವರ್ಸ್ಗಳಷ್ಟು ಜರ್ನಿಯನ್ನು ಮಾಡಿರುವಂಥ ಒಬ್ಬ ಅನುಭವಿ ಪೈಲಟ್ಗೂ ಕೂಡ ಈ ವಿಮಾನವನ್ನು ಸಹಜ ಸ್ಥಿತಿಗೆ ತರೋಕ್ಕಾಗಿಲ್ಲ ಅಂದರೆ ಅದೆಷ್ಟರ ಮಟ್ಟಿಗೆ ತಾಂತ್ರಿಕ ಸಮಸ್ಯೆ ಇದರಲ್ಲಿ ಇರಬಹುದು. ಒಂದು ವೇಳೆ ವಿಮಾನ ಹೆಚ್ಚಿನ ಎತ್ತರದಲ್ಲಿದ್ದರೆ ತಪ್ಪಿಸ್ಕೊಳ್ಳೋದಕ್ಕೆ ಸಮಯ ಇರ್ತಾ ಇತ್ತು. ವಿಮಾನದ 2 ರೆಕ್ಕೆಗಳಲ್ಲಿ ಈ ಎಕ್ಸ್ಟ್ರಾ ಫ್ಯೂಯಲನ್ನು ಇಟ್ಕೊಂಡಿರ್ತಾರೆ, ಜೊತೆಗೆ ಒಂದು ಟ್ಯಾಂಕರಲ್ಲಿ ಕೂಡ ವಿಮಾನದಲ್ಲಿ ಈ ಇಂಧನವನ್ನು ಇಟ್ಕೊಂಡಿರ್ತಾರೆ. 85,000 ಲೀಟರ್ನಷ್ಟು ಒಂದು ವಿಮಾನಕ್ಕೆ ಸಾಕಾಗುವಷ್ಟು ಫ್ಯೂಯಲ್ಸ್ ಬೇಕಾಗ್ತದೆ. ಅದು ಸಾಗಿಸ್ತಕ್ಕಂತಹ ದೂರ ಆಗಿರ್ಬೋದು, ಪ್ಯಾಸೆಂಜರ್ ಲಗೇಜ್ ಆಗಿರ್ಬೋದು, ಪ್ರಯಾಣಿಕರ ಸಂಖ್ಯೆ ಆಗಿರ್ಬೋದು, ಇವೆಲ್ಲವುಗಳ ಆಧಾರದ ಮೇಲೆ ತುರ್ತು ಪರಿಸ್ಥಿತಿಗೂ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗಬಹುದು ಅನ್ನೋ ಕಾರಣದಿಂದ ಏನು ಮಾಡ್ತಾರೆ ಅಂದರೆ 1,00,000 ಲೀಟರ್ಗೂ ಅಧಿಕವಾಗಿರ್ತಕ್ಕಂಥ ಪವರ್ಫುಲ್ ಇಂಧನವನ್ನು ಭರ್ತಿ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇದು 6,500 ಕಿಲೋಮೀಟರ್ನಷ್ಟು ಲಂಡನ್ಗೆ ಪ್ರಯಾಣ ಮಾಡ್ತಕ್ಕಂಥ ವಿಮಾನ ಆಗಿದ್ದು, ಅದರಲ್ಲೂ ಈ ಬೋಯಿಂಗ್ ಕಂಪನಿ ವಿಮಾನಗಳನ್ನು ಅತಿ ಹೆಚ್ಚು ದೂರ ಹಾರಾಟ ಮಾಡ್ತಕ್ಕಂಥ ವಿಮಾನಗಳಿಗೆ ಮಾತ್ರ ಬಳಸಲಾಗ್ತದೆ. ಅದರಲ್ಲೂ ಏನು 787 ಸೀರೀಸ್ ಏನಿದೆ ಇದಂತೂ ತುಂಬ ದೊಡ್ಡ ಮಟ್ಟದ ವಿಮಾನ ಆಗಿರುತ್ತೆ. ಇರ್ತಕ್ಕಂಥ ವಿಮಾನಗಳಲ್ಲಿ ಅತಿ ದೊಡ್ಡ ವಿಮಾನಗಳು, ಸುರಕ್ಷಿತ ಹಾರಾಟಕ್ಕೆ ಬಹುದೂರ ಪ್ರಯಾಣಕ್ಕೆ ಬಳಸ್ತಕ್ಕಂಥ ವಿಮಾನಗಳಲ್ಲಿ ಈ 787 ಸೀರೀಸ್ಗಳೇನಿದೆ ಈ ವಿಮಾನಗಳನ್ನೇ ಬಳಸಲಾಗ್ತದೆ. ಹಾಗಾದರೆ ಈ ಸೀರೀಸ್ ವಿಮಾನಗಳೇನಿದೆ, ಬೋಯಿಂಗ್ ಕಂಪನಿಯ ವಿಮಾನಗಳೇನಿದೆ, ಇವೇ ಹೆಚ್ಚಾಗಿ ದುರಂತಕ್ಕೆ ಈಡಾಗ್ತಿರುವಂಥದ್ದೇ ದುರಂತ. ಒಂದೇಳೆ ಅದು ಏನಾದರೂ 35,000 ಕಿಲೋಮೀಟರ್ ಎತ್ತರದಲ್ಲಿ ಇತ್ತು ಅಂದರೆ ಭೂಮಿಯಿಂದ ಎತ್ತರದಲ್ಲಿ ಏನಾದರೂ ಇದ್ದಿದ್ರೆ ಅವರು ಕೆಳಗೆ ಬರೋದಕ್ಕೆ, ಪೈಲಟ್ ಯೋಚನೆ ಮಾಡೋದಕ್ಕೆ, ಮೆಡೆ ಸಂದೇಶ ತಲುಪಿದ ನಂತರ ಅಲ್ಲಿರ್ತಕ್ಕಂಥ ತಾಂತ್ರಿಕರು ಸಹಾಯ ಮಾಡೋಕ್ಕೆ ಒಂದಷ್ಟು ಸಮಯ ಆದರೂ ಸಿಗ್ತಾ ಇತ್ತು. ಆದರೆ ಇದೇನಾಗಿದೆ ಅಂದರೆ ಕೇವಲ 600-700 ಅಡಿಗಳಲ್ಲೇ ಈ ದುರಂತ ಸಂಭವಿಸೋದ್ರಿಂದ ಯಾವುದೇ ರೀತಿಯ ಅಲರ್ಟ್ ಆಗೋದಕ್ಕಾಗಲಿ, ಯಾವುದೇ ಉಪಾಯ ಮಾಡೋಕ್ಕಾಗಲಿ, ಏನೋ ಯೋಜನೆ ತಯಾರಿಸೋಕ್ಕಾಗಲಿ ಯಾರಿಗೂ ಕೂಡ ಸಮಯ ಸಿಕ್ಕಿಲ್ಲ. ತತ್ಕ್ಷಣದಲ್ಲಿ ದುರಂತ ನಡೆದೋಗಿದೆ. ಪೈಲಟ್ ಕಣ್ಣು ಮುಂದೆನೇ ಈ ದುರಂತ ಬಂದಿದೆ ಅಂದರೆ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ವಿಮಾನ ಪ್ರಯಾಣಿಕರು, ಪೈಲಟ್ಗಳು, ಸಿಬ್ಬಂದಿಗಳು ಭಯಭೀತರಾಗಿರ್ಬೋದು. ಇನ್ನೊಂದು ದುರಂತ ಏನಂದರೆ ವಸತಿ ನಿಲಯದ ಮೇಲೆ ಇದು ಬಿದ್ದಿರೋದ್ರಿಂದ ಅಲ್ಲಿರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿಗಳು ಕೂಡ ಸಾವನ್ನಪ್ಪಿದ್ದಾರೆ.
ಈ ಅಪಘಾತದಿಂದ ತಪ್ಪಿಸ್ಕೊಳ್ಳೋಕೆ ಕೇವಲ ಒಂದೇ ಒಂದು ನಿಮಿಷ ಇತ್ತಂತೆ ಪೈಲಟ್ ಹತ್ರ. ಆ ಒಂದು ನಿಮಿಷದಲ್ಲಿನೇ ಈ ಬಹುದೊಡ್ಡ ದುರಂತವೊಂದು ನಡೆದೋಗಿದೆ. ಇಷ್ಟೆಲ್ಲ ಟೆಕ್ನಿಕಲ್ ಇಶ್ಯೂಗಳು ಹಾಗಿದ್ರೆ ಈ ಬೋಯಿಂಗ್ ಕಂಪನಿ ಮೇಲೆ ಯಾಕೆ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ? ಯಾಕೆ ಈ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಬೋಯಿಂಗಿಂದಾನೇ ನಡೀತಾ ಇದೆ ಅಂತಹ ಸರ್ಕಾರಗಳು ವರದಿಯನ್ನು ತರಿಸ್ಕೋಬೇಕು. ಯಾಕಂದರೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತಕ್ಕಂತಹ ಈ ಪ್ರಯಾಣಿಕರು ಏನಿದ್ದಾರೆ, ಎಷ್ಟೋ ಕನಸುಗಳನ್ನು ಹೊತ್ತು ದೇಶದನ್ನು ದಾಟಿ ಹೋಗ್ತಿರ್ತಾರೆ, ಅವರೆಲ್ಲರೂ ಇವತ್ತು ಸಜೀವ ದಹನ ಆಗಿದ್ದಾರೆ. ಯಾವ ದೇಹ ಯಾರದ್ದು, ಯಾರಿಗೆ ಸಂಬಂಧಿಸಿದ್ದು ಅಂತಕ್ಕಂತಹ ಗುರುತು ಕೂಡ ಸಿಕ್ಕಿಲ್ಲ. 1.5 ಲಕ್ಷ ಪವರ್ಫುಲ್ ಇಂಧನ ಏನು ಉರಿದು ಹೋಗಿದೆ, ಅದು ಇನ್ನೊಂದಷ್ಟು ಸಾವುಗಳು ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಈ ಹಿಂದೆ ನಡೆದಂಥ ವಿಮಾನ ದುರಂತಗಳಲ್ಲಿ ಒಂದಷ್ಟು ಜನನಾದರೂ ಬದುಕ್ತಿದ್ರು. ಆದರೆ ಈ ವಿಮಾನ ದುರಂತದಲ್ಲಿ ಸತ್ತವರೆಲ್ಲರೂ ಮಾಂಸದ ಮುದ್ದೆಯಾಗಿ ಬೆಂದು ಹೋಗಿದ್ದಾರೆ. ಏನೂ ಅರಿಯದಂತೆ ಹಾಸ್ಟೆಲ್ನಲ್ಲಿ ಕೂತು ಊಟವನ್ನು ಮಾಡ್ತಿದ್ದ ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ದಾರೆ. 60ಕ್ಕೂ ಅಧಿಕ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಇದು ಜನವಸತಿ ಪ್ರದೇಶದಲ್ಲಿ ನಡೆದಿರೋದ್ರಿಂದ 1000% ತಾಪಮಾನ, ಗರಿಷ್ಠ ತಾಪಮಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿತ್ತು. ದಟ್ಟವಾದ ಕಪ್ಪು ಹೊಗೆ ಆವರಿಸಿತ್ತು. ಅಲ್ಲಿರ್ತಕ್ಕಂಥ NDA ತಂಡಕ್ಕೂ ಕೂಡ ಕೆಲಸವನ್ನು ಮಾಡೋಕ್ಕೆ ಆಗ್ತಿರ್ಲಿಲ್ವಂತೆ. ಈ ನಡೆದಂತಹ ದುರಂತದಲ್ಲಿ ಸತ್ತಂಥ ಶವಗಳ ಸಂಖ್ಯೆ ಮಾಡೋಕ್ಕೂ ಸಾಧ್ಯವಾಗ್ತಿಲ್ಲ. ಅಷ್ಟು ಮಾಂಸದ ಮುದ್ದೆಯಾಗಿ ಬಿದ್ದಿದೆ ಅಂತೆ ದೇಹಗಳು. ಅಂದರೆ ಎಷ್ಟರ ಮಟ್ಟಿಗೆ ಈ ದುರಂತ ನಡೆದಿರ್ಬೋದು. ಹಾಗಾದರೆ ಏನಾದರೂ ಸರ್ಕಾರ ಈ ಬೋಯಿಂಗ್ ಕಂಪನಿ ಮೇಲೆ, ಈ ಬೋಯಿಂಗ್ ಮತ್ತು ಏರ್ ಇಂಡಿಯಾ ಏನಿದೆ ಇದ್ರ ಮೇಲೆ ತೀವ್ರವಾದ ಕಾರ್ಯಾಚರಣೆನ ನಡೆಸಬೇಕು. ಇದರ ವರದಿಯನ್ನು ತೆಗಿಬೇಕು. ಆದಷ್ಟು ಬೇಗ ಈ ವಿಮಾನದಲ್ಲಿದ್ದಂಥ ಬ್ಲ್ಯಾಕ್ ಬಾಕ್ಸ್ ಸಿಕ್ಕು ಇದು ಯಾವ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಈ ವಿಮಾನದಲ್ಲಿ ಆಗಿತ್ತು ಅಂತದನ್ನು ಕಂಡು ಹಿಡಿದು ಮುಂದೆ ಬರುವಂತಹ ವಿಮಾನ ಪ್ರಯಾಣದಲ್ಲಿ ಇಂತಹ ಟೆಕ್ನಿಕಲ್ ಇಶ್ಯೂಗಳು ಆಗದೇ ಇರುವಂಥದ್ದಲ್ಲಿ, ಇಂತಹ ತಾಂತ್ರಿಕ ಸಮಸ್ಯೆಗಳು ನಡೆದೇ ಇರೋ ರೀತಿಯಲ್ಲಿ ಆದಷ್ಟು ಬೇಗ ಸರ್ಕಾರ ಮತ್ತು ಏರ್ಲೈನ್ಸ್ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್. ಇನ್ನಷ್ಟು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.